2025ಕ್ಕೆ ಭಾರತ ಪಾಕ್ ಅಣು ಯುದ್ಧ, ಅಣ್ವಸ್ತ್ರ ಬತ್ತಳಿಕೆ ಖಾಲಿ ಮಾಡುತ್ತೆ ಪಾಕ್, ಉಗ್ರ ದಾಳಿಯಿಂದಲೇ ಸಂಘರ್ಷ ಶುರು, 6 ವರ್ಷ ಹಿಂದೆನೆ ಬ್ರಿಟನ್ ಘೋರ ಭವಿಷ್ಯ. ನಮಸ್ಕಾರ ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗೋ ಸ್ಫೋಟಗೊಳ್ಳೋ ಆತಂಕ ಇರೋ ಟೈಮ್ನಲ್ಲೇ 6 ವರ್ಷಗಳ ಹಿಂದೆ ಪಬ್ಲಿಷ್ ಆಗಿದ್ದ ಬ್ರಿಟಿಷ್ ರಿಸರ್ಚ್ ಪೇಪರ್ ಒಂದು ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. 2025ಕ್ಕೆ ಭಾರತ ಪಾಕ್ ನಡುವೆ ಅಣು ಯುದ್ಧ ಆಗುತ್ತೆ, ರೆಗ್ಯುಲರ್ ಯುದ್ಧ ಅಲ್ಲ ಅಣು ಯುದ್ಧ ಆಗುತ್ತೆ ಅಂತ 2019ರಲ್ಲಿ ಇವರೊಂದು ಭವಿಷ್ಯವಾಣಿ ನುಡಿತಿದ್ರು. ಅದು ಉಗ್ರ ದಾಳಿಯಿಂದಲೇ ಸಂಘರ್ಷ ಶುರುವಾಗಿ ಯುದ್ಧದ ಸ್ವರೂಪ ಪಡ್ಕೊಂಡು ಕೆಲ ದಿನಗಳ ನಂತರ ಅಣುಯುದ್ಧಕ್ಕೆ ಟರ್ನ್ ಆಗುತ್ತೆ ಅಂತ ಹೇಳಿದರು. ಅಲ್ಲದೆ ಬರೋಬ್ಬರಿ 12.5 ಕೋಟಿ ಜನ ಅಣುಯುದ್ಧ ಶುರುವಾದ ಕ್ಷಣದಲ್ಲೇ ಪ್ರಾಣ ಕಳ್ಕೊಳ್ತಾರೆ, ಒಂದೇ ಏಟಿಗೆ ಬಲಿಯಾಗ್ತಾರೆ ಅಂತ ಕೂಡ ಇದು ಊಹೆ ಮಾಡಿತ್ತು. ಹಾಗಿದ್ರೆ ಏನಿದು ರಿಪೋರ್ಟ್, ಇದನ್ನ ಯಾರು ಪಬ್ಲಿಷ್ ಮಾಡಿದ್ರು, ಇದರ ಪ್ರಕಾರ ಭಾರತ ಪಾಕ್ ಮಧ್ಯೆ ಯಾವ ರೀತಿ ಯುದ್ಧ ಆಗುತ್ತೆ, ಅಣುಯುದ್ಧ ಆದರೆ ಏನಾಗುತ್ತೆ, ಎಲ್ಲವನ್ನ ಈ ವರದಿಯಲ್ಲಿ ಈ ರಿಪೋರ್ಟ್ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಬ್ರಿಟನ್ ಮೂಲದ ರೋಟೆಲೆಜ್ ಅನ್ನೋ ಪಬ್ಲಿಷಿಂಗ್ ಕಂಪನಿ 2019ರಲ್ಲೇ ಭಾರತ ಪಾಕ್ಗಳ ಬಗ್ಗೆ ಘೋರ ಭವಿಷ್ಯವನ್ನ ನುಡಿದಿತ್ತು. ಭವಿಷ್ಯ ಹೇಳೋದ್ರಲ್ಲಿ ನಾಸ್ಟ್ರಡಾಮಸ್ ಬಾಬಾ ವಂಗಾರನೇ ಮೀರಿಸೋ ರೀತಿಯಲ್ಲಿ ಇವರು ಭವಿಷ್ಯವಾಣಿಯನ್ನ ನುಡಿದಿದ್ರು. ಯಾವಾಗ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, 2025ರಲ್ಲೇ ಈ ಯುದ್ಧ ಆಗುತ್ತೆ ಅಂತ ರಿಪೋರ್ಟ್ ಹೇಳಿತ್ತು. ಜೊತೆಗೆ ಉಗ್ರ ದಾಳಿಯೇ ಕಾರಣ ಆಗುತ್ತೆ ಯುದ್ಧಕ್ಕೆ ಅಂತ ಹೇಳಿತ್ತು. ಆದ್ರೆ ಎಂತ ಕೋಇನ್ಸಿಡೆನ್ಸ್ ನೋಡಿ, ಅವರು ಊಹೆ ಮಾಡಿದ ರೀತಿಯಲ್ಲೇ 2025ರಲ್ಲೇ ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ನಂತರ ಭಾರತ ಪಾಕ್ ನಡುವೆ ಭೀಕರ ಘರ್ಷಣೆ ನಡೀತಾ ಇದೆ. ರೋಟೆಲೆಜ್ ಪಬ್ಲಿಷ್ ಮಾಡಿರೋ ರಿಸರ್ಚ್ ಪೇಪರ್ನಲ್ಲಿ ಹೇಳಲಾಗಿರೋ ಘಟನೆಗಳಿಗೂ ಇಲ್ಲಿಗೂ ಸಾಕಷ್ಟು ಹೋಲಿಕೆ ಕಂಡು ಬರ್ತಾ ಇದೆ. ಮೊದಲಿಗೆ ಈ ಪಬ್ಲಿಷಿಂಗ್ ಕಂಪನಿ ಬಗ್ಗೆ ನೋಡೋದಾದ್ರೆ, ರೋಟೆಲೆಜ್ ಯಾವುದೋ ಸಣ್ಣ ಪುಟ್ಟ ಒಂದು ಪಬ್ಲಿಷಿಂಗ್ ಸಂಸ್ಥೆ ಅಲ್ಲ, ಬಹಳ ಹಳೆಯದು, ಐತಿಹಾಸಿಕ ಒಂದು ಹಿನ್ನೆಲೆ ಇದೆ. 1836ರಲ್ಲಿ ಬ್ರಿಟನ್ನಲ್ಲಿ ಸ್ಥಾಪನೆಯಾಗಿದ್ದು ಅಕಾಡೆಮಿಕ್ ಪುಸ್ತಕಗಳು, ಶಾಲೆ ಯೂನಿವರ್ಸಿಟಿ ಪುಸ್ತಕಗಳು, ಶಿಕ್ಷಣ, ಸೋಷಿಯಲ್ ಸೈನ್ಸ್, ಹ್ಯುಮ್ಯಾನಿಟೀಸ್ ಅಥವಾ ಮಾನವತಾವಾದ ಮುಂತಾದ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟ ಜರ್ನಲ್ಸನ್ನು ಪಬ್ಲಿಷ್ ಮಾಡುತ್ತೆ. ಈ ಸಂಸ್ಥೆಯ ಜರ್ನಲ್ ಹಾಗೂ ರಿಸರ್ಚ್ಗಳನ್ನು ಜಾಗತಿಕವಾಗಿ ರೆಫರ್ ಮಾಡಲಾಗುತ್ತೆ. ನೀವು ನೋಡ್ತಿರೋ ಥರ ಏಷ್ಯಾ ಖಂಡ, ಸೌತ್ ಏಷ್ಯಾದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಿಪೋರ್ಟ್ಸನ್ನು ರೋಟೆಲೆಜ್ ಪಬ್ಲಿಷ್ ಮಾಡಿದೆ. ಈ ಪೈಕಿ 6 ವರ್ಷಗಳ ಹಿಂದೆ ಪಬ್ಲಿಷ್ ಮಾಡಿರೋ ರಿಸರ್ಚ್ ಪೇಪರ್ ಮೈ ಜುಮ್ ಎನ್ನಿಸೋ ರೀತಿಯಲ್ಲಿದೆ. ಅದೇನು ಅಂತ ಪಾಯಿಂಟ್ ಬೈ ಪಾಯಿಂಟ್ ನಾವೀಗ ನೋಡ್ತಾ ಹೋಗೋಣ. ಹಾಗಂತ ಇವ್ರು ಹೇಳಿದ್ದೆಲ್ಲ ಆಗ್ಬಿಡುತ್ತೆ ಅಂತಲ್ಲ, ಅಯ್ಯೋ ಉಗ್ರ ದಾಳಿ ಮೂಲಕನೇ ಶುರುವಾಗುತ್ತೆ ಅಂತ ಹೇಳಿದ್ರಲ್ಲ, ಹಾಗೆ ಆಯ್ತಲ್ಲ. ಭಾರತ ಪಾಕ್ ನಡುವೆ ಇತ್ತೀಚೆಗಾಗಿರೋ ಎಲ್ಲ ಗಲಾಟೆಯೂ ಉಗ್ರ ದಾಳಿಯಿಂದಲೇ ಆಗಿರೋದು. ಹಾಗಾಗಿ ಅದನ್ನೇ ಇವರು ಇಲ್ಲಿ ಟಿಪ್ಪಿಂಗ್ ಪಾಯಿಂಟ್ ಆಗಿ ತಗೊಂಡಿರ್ತಾರೆ. ಅದೇ 2025 ಅಂತ ಹೇಳಿರೋದು ಬಹಳ ಒಳ್ಳೆ ಕೋಇನ್ಸಿಡೆನ್ಸ್ ಆಗ್ಬಿಟ್ಟಿದೆ ಇದು. ಹಾಗಂತ ಅವ್ರೇನು ಭವಿಷ್ಯ ನೋಡೋಕ್ಕಾಗತ್ತೆ ಅವರಿಗೆ ಅಂತಲ್ಲ. ಕೋಇನ್ಸಿಡೆಂಟಲಿ ಈ ಸಲ ಕೂಡ ಹಾಗೆ ಆಗಿದೆ, ಉಗ್ರ ದಾಳಿ ಆಗಿದೆ. ಬನ್ನಿ ನೋಡೋಣ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಭಾರತದ ಮೇಲೆ ಮೇಜರ್ ಉಗ್ರ ದಾಳಿ, 2025ಕ್ಕೆ ಭಾರತದ ಮೇಲೆ ಮೇಜರ್ ಉಗ್ರ ದಾಳಿ ಆಗುತ್ತೆ ಅಂತ ಈ ಪೇಪರ್ ಹೇಳಿತ್ತು. ಅದರ ಡಿಫರೆನ್ಸ್ ಏನು ಅಂದರೆ, 2001ರ ಪಾರ್ಲಿಮೆಂಟ್ ದಾಳಿ ರೀತಿಯೇ ಮತ್ತೊಮ್ಮೆ ಪಾರ್ಲಿಮೆಂಟ್ ಮೇಲೆ ದಾಳಿ ಆಗುತ್ತೆ ಅಂತ ಈ ಪೇಪರ್ ಊಹೆ ಮಾಡಿತ್ತು. ಪಹಲ್ಗಾಮ್ನಲ್ಲಿ ಅಂತೇನು ಹೇಳಿರಲಿಲ್ಲ, ಪಾರ್ಲಿಮೆಂಟ್ ಮೇಲಂತೂ ಆಗಿಲ್ಲ, ಆದರೆ ಕಾಶ್ಮೀರದಲ್ಲಿ ಆಗಿದೆ. ಅದಾದಮೇಲೆ ಯಾವ ರೀತಿ ಸಿಚುವೇಶನ್ ಎಸ್ಕಲೇಟ್ ಆಗುತ್ತೆ ಅನ್ನೋ ಒಂದೊಂದು ಘಟನೆಯನ್ನು ಕೂಡ ಊಹೆ ಮಾಡಿದ್ದಾರೆ. 2001ರ ಪಾರ್ಲಿಮೆಂಟ್ ದಾಳಿ ನಂತರ ಭಾರತ LOCಗೆ ಸೇನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಕಳಿಸಿತ್ತು. ಅದೇ ರೀತಿ 2025ಕ್ಕೂ ಭಾರತ ಸೇನೆಯನ್ನು ಮೊಬಿಲೈಸ್ ಮಾಡುತ್ತೆ, ಎಲ್ಲ ಜಮಾವಣೆ ಮಾಡುತ್ತೆ. ಉಗ್ರ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ. ಅದಕ್ಕೆ ಪ್ರತಿಯಾಗಿ ಪಾಕ್ ಸೇನೆ ಕೂಡ ರೆಸ್ಪಾಂಡ್ ಮಾಡೋಕೆ ಮುಂದಾಗುತ್ತೆ. ಆಗ ಎರಡೂ ಕಡೆ ದೊಡ್ಡ ಪ್ರಮಾಣದಲ್ಲಿ ಕ್ಯಾಶುಯಾಲಿಟಿ ಅಂದರೆ ಸಾವು ನೋವುಗಳಾಗಿ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ತಿರುಗುತ್ತೆ ಅಂತ ಇದು 2019ರಲ್ಲೇ ಊಹೆ ಮಾಡಿತ್ತು. ಸೋಲೋ ಭಯದಲ್ಲಿ ಅಣ್ವಸ್ತ್ರ ಪ್ರಯೋಗ. ಪಾಕಿಸ್ತಾನ ಅಣ್ವಸ್ತ್ರ ಮಾಡಿಟ್ಕೊಂಡಿರೋದೇ ರೆಗ್ಯುಲರ್ ಯುದ್ಧಗಳಲ್ಲಿ ಗೆಲ್ಲೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. 2025ರಲ್ಲೂ ಕೂಡ ಇಂಥದ್ದೇ ಸಿಚುವೇಶನ್ ಕ್ರಿಯೇಟ್ ಆಗಿ ಪಾಕಿಸ್ತಾನವೇ ಮೊದಲು ಅಣ್ವಸ್ತ್ರಕ್ಕೆ ಕೈ ಹಾಕುತ್ತೆ. ಸೋಲೋ ಭಯದಲ್ಲಿ ಪಾಕ್ ಆರ್ಮಿ ಜನರಲ್ಗಳು ಭಾರತದ ಮೇಲೆ ಅಣ್ವಸ್ತ್ರ ಹಾಕೋಕೆ ಆದೇಶ ಕೊಡ್ತಾರೆ ಅಂತ ಈ ರಿಪೋರ್ಟ್ ಹೇಳಿದೆ. ಈಗ ನೋಡಿದ್ರೆ ಮುಲ್ಲಾ ಜನರಲ್ ಖ್ಯಾತಿ ಆಸಿಮ್ ಮುನೀರ್ ದೊಡ್ಡ ಮತಾಂಧ ಬಂದು ಸೇನಾ ಜನರಲ್ ಆಗಿ ಅಲ್ಲಿ ಬಂದು ಕೂತ್ಕೊಂಡಿದೆ. ಈ ಪಹಲ್ಗಾಮ್ ಉಗ್ರ ದಾಳಿಗೂ ಆತನೇ ಕಾರಣ ಅಂತ ಹೇಳಿ ಸೀರಿಯಸ್ ಆರೋಪಗಳು ಆತನ ಮೇಲಿವೆ. ಈಗ ಪದೇ ಪದೇ ಪಾಕಿಸ್ತಾನ ಭಾರತದ ಕೈಯಲ್ಲಿ ಪೆಟ್ಟು ಕೂಡ ತಿಂತಾ ಇದೆ, ಬ್ಯಾಕ್ ಟು ಬ್ಯಾಕ್ ಸ್ಟ್ರೈಕ್ಸ್ ಮೂಲಕ. ರೊಚ್ಚಿಗೆದ್ದು ಮರ್ಯಾದೆ ಉಳಿಸ್ಕೊಳ್ಳೋಕೆ ನ್ಯೂಕ್ಲಿಯರ್ ಬಟನ್ಗೆ ಈತ ಕೈ ಹಾಕ್ತಾನ ಅನ್ನೋದೇ ಈಗಿರುವಂತ ಪ್ರಶ್ನೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ $1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್,
Sentosa Island Cable Car, Singapore City Tour, Kaula City Tour, Genting Highland with Batu Caves, Petrons Twin Tower ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈ ಸಂಘರ್ಷದಲ್ಲಿ ಆರಂಭದಲ್ಲಿ ರೀತಿ ಸಣ್ಣ ಪುಟ್ಟ ಹೊಡೆದಾಟಗಳಲ್ಲಾದ ಬಳಿಕ ಅಣುಯುದ್ಧಕ್ಕೆ ತಿರುಗಿದಾಗ ಮೊದಲ ದಿನ ಪಾಕಿಸ್ತಾನ 10 ಟ್ಯಾಕ್ಟಿಕಲ್ ಅಣ್ವಸ್ತ್ರಗಳನ್ನು ಬಳಸುತ್ತೆ. ಈ ಅಣ್ವಸ್ತ್ರಗಳಲ್ಲಿ 2 ತರ, ಒಂದು ಸ್ಟ್ರಾಟಜಿಕ್ ಅಸ್ತ್ರ, ಇನ್ನೊಂದು ಟ್ಯಾಕ್ಟಿಕಲ್ ಅಸ್ತ್ರ. ಟ್ಯಾಕ್ಟಿಕಲ್ ಅಂದ್ರೆ ಸಣ್ಣ ಗಾತ್ರದ 1/4 kg 1/2 kg ತೂಕದ ಅಣ್ವಸ್ತ್ರಗಳು. ಪಾಕಿಗಳ ಪ್ರಕಾರ ಯುದ್ಧ ಭೂಮಿಯಲ್ಲಿ ಎದುರಾಳಿ ಸೇನೆ ಒಳಗ್ ಬರದಂತೆ ತಡೆಯೋಕೆ, ಅದರ ಅಡ್ವಾನ್ಸ್ಮೆಂಟ್ ಅನ್ನು ತಡೆಯೋಕೆ ನಾವು ಮಾಡ್ಕೊಂಡಿರೋ ಸಣ್ಣ ಪುಟ್ಟ ಗಾತ್ರದ ಅಣ್ವಸ್ತ್ರ ಅಂತ ಪಾಕಿಗಳು ಹೇಳ್ಕೊಂಡಿದ್ದಾರೆ. ಇವುಗಳ ಸಾಮರ್ಥ್ಯ ಸುಮಾರು 0.1 ರಿಂದ 10 ಕಿಲೋ ಟನ್ ಅಷ್ಟಿರುತ್ತೆ. ಇಂಥ ಲೋ ಈಲ್ಡ್ ಅಣ್ವಸ್ತ್ರಗಳನ್ನೇ ಜಾಸ್ತಿ ಮಾಡಿಟ್ಕೊಂಡಿದ್ದಾರೆ ಪಾಕಿಸ್ತಾನದವರು ಅನ್ನೋ ರಿಪೋರ್ಟ್ಸ್ ಇವೆ. ಪಾಕಿಸ್ತಾನ 5 ಕಿಲೋವ್ಯಾಟ್ನ ಟ್ಯಾಕ್ಟಿಕಲ್ ಅಣ್ವಸ್ತ್ರಗಳನ್ನ ಭಾರತದ ಸೇನೆ ಮೇಲೆ ಪ್ರಯೋಗ ಮಾಡುತ್ತೆ ಅಂತ ಈ ರಿಪೋರ್ಟ್ ಹೇಳಿದೆ. ಈ ಅಣ್ವಸ್ತ್ರ ಸುಮಾರು 150 ಮೀಟರ್ ರೇಡಿಯಸ್ನಲ್ಲಿ ಎಲ್ಲವನ್ನ ಬೂದಿ ಮಾಡೋ ಸಾಮರ್ಥ್ಯವನ್ನು ಹೊಂದಿರುತ್ತೆ. 150 ಮೀಟರ್ ಸುತ್ತಳತೆ ಜಾಗವನ್ನ ಸುಟ್ಟು ಬೂದಿ ಮಾಡೋದು. ಅದಾದ್ಮೇಲೆ ಅರ್ಧದಿಂದ 1 ಕಿಲೋಮೀಟರ್ ರೇಡಿಯಸ್ನಲ್ಲಿ ಕಟ್ಟಡಗಳಿಗೆ, ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬಾ ಅಲುಗಾಡಿಸಿ ಡ್ಯಾಮೇಜ್ ಮಾಡೋ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸುಮಾರು 1.5 ಕಿಲೋಮೀಟರ್ ದೂರದವರೆಗೂ ಜಾನುವಾರುಗಳ ಮೈ ಮೇಲೆ 3rd ಡಿಗ್ರಿ ಸುಟ್ಟ ಗಾಯಗಳು ಆಗಬಹುದು. ಯಾವ್ಯಾವುದು ಉರಿಯೋ ವಸ್ತುಗಳಿರ್ತಾವೋ ಅವಕ್ಕೆಲ್ಲ ಬೆಂಕಿ ಹತ್ಕೊಳ್ಬಹುದು. ಇದು ಟ್ಯಾಕ್ಟಿಕಲ್ ಅಣ್ವಸ್ತ್ರದ ತೀವ್ರತೆ. ಈ ರಿಪೋರ್ಟ್ ಪ್ರಕಾರ ಇಂಥ 10 ಟ್ಯಾಕ್ಟಿಕಲ್ ಅಣ್ವಸ್ತ್ರಗಳನ್ನ ಮೊದಲನೇ ದಿನ ಪಾಕಿಸ್ತಾನ ಪ್ರಯೋಗ ಮಾಡುತ್ತೆ ಅಂತ ಅದು ಹೇಳಿದೆ. 2ನೇ ದಿನ ಮತ್ತೆ 15 ಟ್ಯಾಕ್ಟಿಕಲ್ ಅಣ್ವಸ್ತ್ರಗಳನ್ನ ಪಾಕಿಸ್ತಾನ ಹಾಕುತ್ತೆ. ಅಲ್ಲಿಗೆ ಭಾರತದ ರಿಟಾಲಿಯೇಷನ್ ಶುರುವಾಗುತ್ತೆ. ಭಾರತ ಎಂಥ ಅಸ್ತ್ರಗಳನ್ನು ಹಾಕುತ್ತೆ? ಪಾಕಿಸ್ತಾನ 100 kg ಹಾಕುತ್ತಾ, 1/4 kg ಹಾಕುತ್ತಾ ಅಂತ ಭಾರತ ನೋಡಲ್ಲ. ನಾವು ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ ಅಷ್ಟೇ ಹೇಳಿರೋದು. ಶತ್ರು ಚಿಕ್ಕದು ಬಳಸಿದ್ರು ಕೂಡ ನಾವು ಪವರ್ಫುಲ್ ಸೆಕೆಂಡ್ ಸ್ಟ್ರೈಕ್ ಮಾಡ್ತೀವಿ ಅಂತ ನಮ್ಮ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಹೇಳುತ್ತೆ ಭಾರತದ್ದು. ಸೊ ಭಾರತ ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ಅಸ್ತ್ರಗಳನ್ನೇ ಎತ್ಕೊಳ್ಳುತ್ತೆ. ಈಗ ಪಾಕಿಸ್ತಾನದ ಮಿಲಿಟರಿ ನೆಲೆಗಳು ಮತ್ತು ಅಣ್ವಸ್ತ್ರ ಡಿಪೋಗಳನ್ನ ಈ ಸ್ಫೋಟಕ ಹಾಕಿ ಸಂಪೂರ್ಣ ಉಡಾಯಿಸಿಬಿಡುತ್ತೆ ಇಡೀ ಕಾಂಪ್ಲೆಕ್ಸ್ಗಳನ್ನೇ ಭಾರತ ಅಂತ ರಿಪೋರ್ಟ್ ಹೇಳುತ್ತೆ. ಈ ದಾಳಿಯಿಂದ ಸೃಷ್ಟಿಯಾಗೋ ವಿನಾಶವನ್ನ 2ನೇ ಮಹಾಯುದ್ಧದ ಹಿರೋಶಿಮಾ ಮೇಲಿನ ದಾಳಿಗೆ 1906ರ ಸ್ಯಾನ್ ಫ್ರಾನ್ಸಿಸ್ಕೋ ಭೂಕಂಪದಿಂದ ಉಂಟಾದ ವಿನಾಶಕ್ಕೆ ಕಂಪೇರ್ ಮಾಡಲಾಗಿದೆ. ಇಷ್ಟಾದರೂ ಯುದ್ಧ ನಿಲ್ಲೋದಿಲ್ಲ. ಪಾಕಿಸ್ತಾನ ಮತ್ತೆ ಭಾರತೀಯ ನೌಕಾನೆಲೆ, ನಗರಗಳ ಏರ್ಫೀಲ್ಡ್ ಮುಂತಾದ ಸ್ಟ್ರಾಟಜಿಕ್ ಜಾಗಗಳನ್ನು ಟಾರ್ಗೆಟ್ ಮಾಡಿ 3ನೇ ದಿನ ಒಮ್ಮೆ 30 ಮತ್ತೊಮ್ಮೆ 15 ಅಣ್ವಸ್ತ್ರಗಳನ್ನ ಪ್ರಯೋಗ ಮಾಡುತ್ತೆ ಅಂತ ರಿಪೋರ್ಟ್ ಹೇಳಿದೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಮತ್ತೆ 10 ಅಣ್ವಸ್ತ್ರಗಳನ್ನ ಪಾಕ್ನ ಸೇನಾ ನೆಲೆಗಳ ಮೇಲೆ ಹಾಕುತ್ತೆ. ಮುಂದಿನ 3 ದಿನಗಳಲ್ಲಿ ಪಾಕಿಸ್ತಾನ ತನ್ನಲ್ಲಿರೋ 120 ಅಣ್ವಸ್ತ್ರಗಳನ್ನು ಯೂಸ್ ಮಾಡುತ್ತೆ ಅಂತ ರಿಪೋರ್ಟ್ ಹೇಳಿದೆ. ಈ ರಿಪೋರ್ಟ್ ಬಂದಾಗ ಪಾಕ್ ಬಳಿ 120 ಅಣ್ವಸ್ತ್ರ ಇದ್ವು. ಈಗ ಈ ಸಂಖ್ಯೆ 150, 160 ಆಗಿರೋ ಮಾಹಿತಿ ಇದೆ. ಹೀಗಾಗಿ ಪಾಕಿಸ್ತಾನ ಅಣ್ವಸ್ತ್ರ ಖಾಲಿ ಮಾಡಿಕೊಂಡ್ರೆ ಭಾರತ 70 ಅಣ್ವಸ್ತ್ರ ಬಳಸಿ 100 ಅಣ್ವಸ್ತ್ರವನ್ನ ಉಳಿಸ್ಕೊಂಡಿರುತ್ತೆ. ಚೀನಾಗೋಸ್ಕರ ಅದನ್ನ ರಿಸರ್ವ್ ಮಾಡಿಕೊಳ್ಳುತ್ತೆ ಅಂತ ರಿಪೋರ್ಟ್ ಹೇಳಿದೆ. 12.5 ಕೋಟಿ ಜನ ಬಲಿ. 2 ದೇಶ ಸೇರಿ ಸುಮಾರು 250 ಅಣ್ವಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಅವುಗಳ ತೀವ್ರತೆ ಆಧಾರದ ಮೇಲೆ 5 ರಿಂದ 12.5 ಕೋಟಿ ಜನ ಇನ್ಸ್ಟೆಂಟ್ ಆಗಿ ಬಲಿಯಾಗ್ತಾರೆ ಅಂತ ರಿಪೋರ್ಟ್ ಹೇಳಿದೆ. ಇದು ಇನ್ಸ್ಟೆಂಟ್ ಸಾವುಗಳ ಲೆಕ್ಕ. ಯುದ್ಧ ಮುಗಿದ ಮೇಲೆ ಈ ಸಾವಿನ ಸಂಖ್ಯೆ 4-5 ಪಟ್ಟು ಜಾಸ್ತಿ ಆಗ್ಬೋದು. ತೀವ್ರತೆ ಇರುತ್ತೆ, ವಿಕಿರಣಗಳ ಪ್ರಭಾವ ಇರುತ್ತೆ, ಜನರೇಷನ್ ಟು ಜನರೇಷನ್ ಇದರ ಪ್ರಭಾವ ಕ್ಯಾರಿ ಆಗುತ್ತೆ. 2 ದೇಶಗಳ ಮೇಜರ್ ಸಿಟಿಗಳು ಆಲ್ಮೋಸ್ಟ್ ನೆಲಸಮ ಆಗಿರ್ತವೆ. ಅವು ವಾಸಯೋಗ್ಯವಾಗಿಯೇ ಉಳ್ಕೊಂಡಿರೋದಿಲ್ಲ. ಹೆಲ್ತ್ ಕೇರ್, ಸಾರಿಗೆ, ಎನರ್ಜಿ, ಹಣಕಾಸು ವ್ಯವಸ್ಥೆ ಯಾವುದು ಕೂಡ ಇರೋದಿಲ್ಲ, ಎಲ್ಲ ಬಿದ್ದು ಹೋಗಿರುತ್ತೆ. 250 ಅಣ್ವಸ್ತ್ರ ಪ್ರಯೋಗ ಆದಮೇಲೆ ಈ ಭಾರತ ಪಾಕ್ 2 ರಾಷ್ಟ್ರಗಳಿಗೆ ಮಾತ್ರ ಸೀಮಿತ ಆಗಿರುವುದಿಲ್ಲ, ಇಡೀ ಭೂಮಿ ಮೇಲೆ ಪರಿಣಾಮ ಆಗಿರುತ್ತೆ. ಇಡೀ ಭೂಮಿ ಮೇಲೆ ಬರಗಾಲ ಉಂಟು ಮಾಡಿ ಬಿಲಿಯನ್ ಗಟ್ಟಲೆ ಮನುಷ್ಯರು, ಪ್ರಾಣಿಗಳನ್ನ ನಿರ್ನಾಮ ಮಾಡೋ ಬೆಳವಣಿಗೆ ಅದು. ಈ ಸಂಸ್ಥೆ ಯಾವ ಆಧಾರದ ಮೇಲೆ ಈ ರೀತಿಯ ಊಹೆ ಮಾಡಿದೆಯೋ ಗೊತ್ತಿಲ್ಲ. ಆದರೆ ಅಣುಯುದ್ಧ, ಅಣ್ವಸ್ತ್ರ ಪ್ರಯೋಗ ಅನ್ನೋದು ಪಾಕ್ ನಾಯಕರು ನಾಲಿಗೆ ಹರಿಬಿಟ್ಟು ಸಲೀಸಾಗಿ ಹೊಗಳುತ್ತಿರುವಷ್ಟು ಈಸಿ ಅಲ್ಲ ಸ್ನೇಹಿತರೆ. ಅಷ್ಟು ಈಸಿ ಆಗಿದ್ದರೆ 2ನೇ ಮಹಾಯುದ್ಧದ ನಂತರ ಸಾಕಷ್ಟು ಬಾರಿ ಅಣ್ವಸ್ತ್ರ ಪ್ರಯೋಗ ಆಗಿರೋದು. ಅಣ್ವಸ್ತ್ರ ಪ್ರಯೋಗ ಮಾಡೋ ರಾಷ್ಟ್ರಗಳನ್ನು ಇಡೀ ಜಗತ್ತು ಸೇರಿಕೊಂಡು ಬಿಕಾರಿ ರಾಷ್ಟ್ರವನ್ನಾಗಿ ಮಾಡ್ತಾರೆ. ಅಂತ ಹುಚ್ಚುದರೆ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ನೇ ಅಣ್ವಸ್ತ್ರಕ್ಕೆ ಕೈ ಹಾಕಿಲ್ಲ. ಪುಟಿನ್ನೇ ಯುಕ್ರೇನ್ನಲ್ಲಿ ವರ್ಷಗಳಿಂದ ಬಡದಾಡ್ತಿದ್ರು ಕೂಡ ಅಣ್ವಸ್ತ್ರ ಮುಟ್ಟಿಲ್ಲ. ಗಾಜಾದ ಹಮಸ್ನವ್ರ ಜೊತೆಗೆ, ಲೆಬನಾನ್ನ ಹಿಜ್ಬುಲ್ಲಾಗಳ ಜೊತೆಗೆ, ಯೆಮೆನ್ನ ಹುತಿಗಳ ಜೊತೆಗೆ, ಇರಾನ್ನ ಪ್ರಾಕ್ಸಿಗಳೊಂದಿಗೆ ಇವ್ರ ಜೊತೆ ಎಲ್ಲ ಫೈಟ್ ಮಾಡ್ತಿರೋ ಇಸ್ರೇಲ್ ಕೂಡ ಇದುವರೆಗೂ ಅಣ್ವಸ್ತ್ರ ಕೈ ಹಾಕಿಲ್ಲ. ಇಂಥ ಟೈಮ್ನಲ್ಲಿ ಭಾರತ ಅಂತೂ ನೋ ಫಸ್ಟ್ ಯೂಸ್ ಪಾಲಿಸಿ ಇದೆ.
ಇಡೀ ವಿಶ್ವಾದ್ಯಂತ ಭಿಕ್ಷೆ ಬಿಡ್ತಿರೋ ಪಾಕಿಸ್ತಾನ ಅಂತೂ ಸುಮ್ಮನೆ ಬ್ಲಾಕ್ ಮೇಲ್ ಮಾಡೋಕೆ ಟ್ರೈ ಮಾಡುತ್ತೆ ಬಿಟ್ರೆ ಅದು ಕೈ ಹಾಕೋದಮ್ಮ ಅವ್ರಿಗೂ ಕೂಡ ಇಲ್ಲ. ಜೊತೆಗೆ ಭಾರತ ಪಾಕಿಸ್ತಾನದ ಯಾವುದೇ ಕ್ಷಿಪಣಿ ಭಾರತದ ಏರ್ ಸ್ಪೇಸ್ಗೆ ಬರೋಕ್ ಬಿಡಲ್ಲ ಅಂತ ಆಲ್ರೆಡಿ ತೋರಿಸ್ಕೊಟ್ಟಿದೆ. ಆಕಾಶದಲ್ಲೇ ಹೊಡೆದು ಹಾಕ್ತಿದ್ದಾರೆ. ಆದ್ರೆ ಅವರು ಅಣ್ವಸ್ತ್ರವನ್ನ ಹಾರಿಸಿದ್ರು ಕೂಡ, ನಾವು ದಾರಿ ಮಧ್ಯೆ ಅದನ್ನ ಹೊಡೆದ್ರೂ ಕೂಡ, ಅದು ನಮಗೆ ಪರಿಣಾಮ ಬೀರ್ಲಿಲ್ಲ ಅಂದ್ರೂ ಕೂಡ ಅವರು ಪ್ರಯೋಗ ಮಾಡ್ದಂಗಾಗತ್ತೆ. ನಾವು ದೊಡ್ಡ ಪ್ರಮಾಣದಲ್ಲಿ ಅಣ್ವಸ್ತ್ರವನ್ನ ಪಾಕ್ ಮೇಲೆ ಹಾಕೋಕೆ ಅವಕಾಶ ಸಿಗತ್ತೆ. ಅದನ್ನ ಕೂಡ ಪಾಕ್ ಮರೆಯೋ ಹಾಗಿಲ್ಲ. PM ಮೋದಿ ಕೂಡ ಈ ಹಿಂದೆ ಒಂದ್ಸಲಿ ಹೇಳ್ಬೇಕಾದ್ರೆ ಮಾತೆತ್ತಿದ್ರೆ ಅಣ್ವಸ್ತ್ರ ಇದೆ ಅಂತ ಹೇಳ್ತಾರೆ. ನಮ್ಮ ಹತ್ರ ಏನ್ ದೀಪಾವಳಿಗೆ ಇಟ್ಕೊಂಡಿದೀವ ಅಂತ ಕೇಳಿದ್ರು. पाकिस्तान के पास भी न्यूक्लियर है तो हमारे पास क्या है भाई, ये दिवाली के लिए रखा है क्या? ಸೊ ಭಾರತ ಹೇಗೆ ಉತ್ತರ ಕೊಡಬೇಕೋ ಹಾಗೆ ಕೊಡುತ್ತೆ. ಆದ್ರೆ ಬ್ರಿಟನ್ನ ಈ ಪೇಪರ್ ಇದೆಯಲ್ಲ, ಎಸ್ಕಲೇಷನ್ ಲ್ಯಾಡರ್ ಆಧಾರದ ಮೇಲೆ ಎರಡೂ ದೇಶಗಳ ಬಲಾಬಲಗಳನ್ನ ಕಂಪೇರ್ ಮಾಡಿ ಒಂದು ಕಥೆಯನ್ನ ಹೆಣೆದಿದೆ. ಆದ್ರೆ 2025ನೇ ಇಸ್ವಿ ಉಗ್ರ ದಾಳಿಯಿಂದಲೇ ಶುರುವಾಗುತ್ತೆ ಯುದ್ಧ ಅಂತ ಹೇಳಿರೋದು ಅದು ಸರಿಯಾಗಿ ಮ್ಯಾಚ್ ಆಗ್ತಿರೋದ್ರಿಂದ ಇದು ಬಹಳ ವೈರಲ್ ಆಗ್ತಾ ಇದೆ. ಏನೋ ಅಣುಯುದ್ಧ ಆದರೆ ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ ಆಗಿ ವರದಿಯನ್ನು ಮಾಡಿದ್ವಿ. ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಅದನ್ನು ಚೆಕ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.